ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ನಾನು ನಾಟಿ ಮಟನ್ ತೊಗೊಂಡಿದ್ದೀನಿ, ಅಂದರೆ ತಲೆ ಮಾಂಸ. ಬರೀ ತಲೆ ಮಾತ್ರ, ಕಾಲು ತೊಗೊಂಡಿಲ್ಲ. ತಲೆ ನಾಟಿ, ಇದು ಪ್ಯೂರ್ ನಾಟಿದು ನಾಟಿ ತಲೆ ಮಾಂಸ. ಇದು ಒಂದಿದೆ ಪೂರ್ತಿ, ಮೀಡಿಯಮ್ ಸೈಜ್ದಿದೆ, ಒಂದು 2 kg ಇರ್ಬೋದು, 1.5-2 kg ಇದೆ. ನಾನು ಇದನ್ನು ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಹೇಗೆ ಮಾಡೋದು ಮತ್ತು ನಾಟಿ ಶೈಲಿಯಲ್ಲೇ ಮಾಡ್ತಾ ಇರೋದು. ನೋಡು, ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅದೇ ಥರ. ಹೊರಗಡೆದು ಯಾವುದು ಯೂಸ್ ಮಾಡ್ತಾಯಿಲ್ಲ. ಆರ್ಗಾನಿಕ್ ಫುಡ್ಸ್ ಆಗಲಿ, ಫುಡ್ ಕಲರ್ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ. ಮನೆಯಲ್ಲೇ ಹೇಗೆ ಸಿಂಪಲಾಗಿ ಅತಿ ಸುಲಭವಾಗಿ ಹೇಗೆ ಮಾಡೋದು ಅಂತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ. ಅಂತ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಮೊದಲನೇದಾಗಿ ನಾನಿಲ್ಲಿ ಒಂದು ನಾಟಿ ಮೇಕೆ ತಲೆ ಮಾಂಸ ತೊಗೊಂಡಿದ್ದೀನಿ. ಇದೊಂದು 2 kg ಇದೆ. ಹಾಗೆ ಇದು ಮನೆ ಮಸಾಲ, ಅಂದರೆ ಮಟನ್ ಪೌಡರು. ಇದು ಬಂದು ಒಂದು 6-7 ಟೇಬಲ್ ಸ್ಪೂನ್ ಇದೆ. ಒಂದು ಸಣ್ಣದಾದ ಟೊಮೆಟೊ, ಹಾಗೆ ಇಲ್ಲಿ 3 ಹಸಿಮೆಣಸಿನ್ಕಾಯಿ, ಇದು 1.5 ಇಂಚಷ್ಟು ಶುಂಠಿ, ಇದು ದಪ್ಪದಾದ ಅಂದರೆ ಒಂದು 1/4 kg ಈರುಳ್ಳಿ ಅಂತಲೇ ಒಂದು ಅಂದಾಜು. ಹಾಗೆ ಇದು ಅರ್ಧ ಕಟ್ಟು ಸಾಂಬಾರು ಸೊಪ್ಪು, ಇದು 3 ಗೆಡ್ಡೆ ಬೆಳ್ಳುಳ್ಳಿ, ಇದು ಅರ್ಧ ಅಂದರೆ ಒಂದು ಕಾಯಿಲೆ ಅರ್ಧ ಹೋಳನಷ್ಟು ಬಲ್ತಿರೋಂತಹ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಲಿಕ್ಕೆ ಎಣ್ಣೆ, ಹಾಗೆ ತುಪ್ಪ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಹುರಿಗಡಲೆ, ಸ್ವಲ್ಪ ಕಸೂರಿ ಮೆಥಿ, ಹಾಗೆ ಒಂದು 10-15 ಲವಂಗ, ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, 2 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 5-6 ಗೋಡಂಬಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನಾನೊಂದು ಪೇಸ್ಟ್ ರೆಡಿ ಮಾಡ್ಕೊಬೇಕು. ಆ ಪೇಸ್ಟ್ ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೇನೆ. ಪೇಸ್ಟ್ ಮಾಡಲಿಕ್ಕೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಸಿಮೆಣಸಿನ್ಕಾಯಿ, ಶುಂಠಿ, ಹಾಗೆ ಬೆಳ್ಳುಳ್ಳಿ, ನೆಕ್ಸ್ಟ್ ಈರುಳ್ಳಿ, ಚಕ್ಕೆ ಮತ್ತು ಏಲಕ್ಕಿ, ಹಾಗೆ ಕಾಳುಮೆಣಸು, ಲವಂಗ, ಅರಿಶಿಣ, ಕಡ್ಡಿ ಇರುವಂತಹ ಸಾಂಬಾರು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸು ಆ್ಯಕ್ಚುಲಿ, ಮತ್ತು ಸ್ವಲ್ಪ ಲಾಸ್ಟಲ್ಲಿ ಹಾಕಲಿಕ್ಕೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ನೋಡ್ತಾ ಇರ್ಬೋದು, ನುಣ್ಣಗೆ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಇಟ್ಕೊಂಬಿಡೋಣ. ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ 10 ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಏಕೆಂದರೆ ಮಟನ್ ಎಲ್ಲ ಚೆನ್ನಾಗಿ ಬೇಯಬೇಕು ಮತ್ತು ಕೂಗಿಸ್ಕೊಬೇಕಾಗುತ್ತೆ, ಅದಕ್ಕೋಸ್ಕರ. ಹಾಗೆ ಮಾಡ್ಬೋದು, ಬಟ್ ಟೈಮ್ ಇಲ್ಲ, ಅದಕ್ಕೋಸ್ಕರ. ನೀವು ಪಾತ್ರೆಯಲ್ಲೇ ಮಾಡ್ತೀನಿ ಓಪನ್ ಕುಕ್ಕರಲ್ಲಿ ಅಂತ ಅಂದರೆ ನೀವು ಬೇಕಾದರೆ ಮಾಡ್ಕೊಳ್ಳಿ. ಈ ಥರ ಮಾಡಿದ್ರೆ ಬೇಗ ಆಗುತ್ತೆ, ಅದಕ್ಕೋಸ್ಕರ. 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ನೆಕ್ಸ್ಟು 100 ml ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ನೆಕ್ಸ್ಟು ಕಸೂರಿ ಮೆಥಿ ಹಾಕಿ ಅದು ಸ್ವಲ್ಪ ಫ್ರೈ ಆಗಬೇಕು. ಆದ ನಂತರ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಹಾಕ್ಕೊಂಡು ಎಣ್ಣೆ ಬಿಡೋ ತನಕ ಬೇಯಿಸ್ಕೊಬೇಕಾಗುತ್ತೆ. ಇದು ಆಯಿಲ್ ಬಿಟ್ಕೊಳ್ಳೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಘಮ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ನಿಮಗೆ ಏನಪ್ಪ ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ಕಸೂರಿ ಮೆಥಿ ಇಲ್ಲ ಅಂತ ಅಂದರೆ ನೀವು ಮಾಮೂಲಿ ಮೆಂತ್ಯ ಸೊಪ್ಪನ್ನೇ ಹಾಕೊಬೋದು, ಚೆನ್ನಾಗಿರುತ್ತೆ. ಇದು ಮಸಾಲೆ ನೋಡ್ಲಿಕ್ಕೆ ಮಾತ್ರ ಗ್ರೀನ್ ಕಲರ್ ಕಾಣುತ್ತೆ, ಬಟ್ ಸಾಂಬಾರು ಬಂದು ನಾರ್ಮಲ್ ಕಲರ್ ಬರುತ್ತೆ. ನೋಡಿ, ಇವಾಗ ಫ್ರೈ ಆಗಿದೆ, ಸುತ್ತ ಆಯಿಲ್ ಬಿಟ್ಕೊಂಡಿದೆ. ಈ ಟೈಮ್ನಲ್ಲಿ ನಾವು ಮಟನನ್ನು ಹಾಕ್ಕೊಬೇಕಾಗುತ್ತೆ. ತಲೆ ಮಾಂಸನ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ ನಂತರ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಅರ್ಧ ಭಾಗದಷ್ಟು, ಅಂದರೆ ಮಟನ್ಗೆ ಇಟ್ಕೊಳ್ಳೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ಲೇಟನ್ನು ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿ ಮಧ್ಯ ಮಧ್ಯದಲ್ಲಿ ನಾವು ತಿರುಗಿಸ್ಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸ್ವಲ್ಪ ಪ್ರಮಾಣದಷ್ಟು ನೀರು ಬಿಟ್ಕೊಳ್ತಾ ಇದೆ. ಯಾಕೆಂತಂದರೆ ಈ ತಲೆ ಮಾಂಸ ಆ ಥರ ಜಾಸ್ತಿ ನೀರೆಲ್ಲ ಬಿಟ್ಕೊಳ್ಳೋದಿಲ್ಲ. ಸೊ ಇದಕ್ಕೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕು. ಒಂದು ಹದವಾಗಿ ನೀರು ಬಿಟ್ಕೊಳ್ಳುತ್ತೆ, ಬಟ್ ತಳ ಮಾತ್ರ ಹಿಡಿಯೋದಿಲ್ಲ. ತಳ ಹಿಡಿಬಾರ್ದು ಅಂದರೆ ನೀವು ಮಟನ್ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ತಿರುಗಿಸ್ಕೊಂಡು ಇನ್ನೊಂದು 5 ನಿಮಿಷಗಳ ಕಾಲ ನಾವು ಇದನ್ನ ಏನಂತೀವಿ ಅಂದರೆ ಅರಿಶಿನ ಈರುಳ್ಳಿಲೇ ಬೇಯಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಇದು ಇಷ್ಟು ಮಸಾಲೆ ಹಾಕಿದ್ರೂ ಹೆಸರು ಮಾತ್ರ ಅರಿಶಿನ ಈರುಳ್ಳಿ ಅಂತಾನೆ. ನೆಕ್ಸ್ಟು ಮಸಾಲೆ ಆಡಿಸೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನೇನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದಕ್ಕೇ ನಾನು
ಗಸಗಸೆ, ಗೋಡಂಬಿ, ಹಾಗೆ ಹುರಿಗಡಲೆ. ನಾನು ಆವಾಗಲೇ ಹೇಳಿದೆ ಅರ್ಧ ಪಾಲಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ. ಇದನ್ನಿಷ್ಟು ಹಾಕ್ಕೊಂಡು ನಾವು ಸಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ನೀವು ಮಟನ್ ನೋಡ್ತಾ ಇರ್ಬೋದು, ನೋಡಿ ಆಯಿಲ್ ಬಿಟ್ಕೊಳ್ತಾ ಇದೆ. ಈ ಟೈಮ್ನಲ್ಲಿ ನಾನು ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಕ್ಕಿಟ್ಟಿದ್ದೆ ಬಿಸಿನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಈ ಥರ ಮಾಡಾದ್ಮೇಲೆ ಚೆನ್ನಾಗಿ ಬೇಯಿಸಿ ನಂತರ ಇದನ್ನು ಸೂಪ್ ಥರನೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಈಗ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ನಾವು ಇದು ಸ್ವಲ್ಪ ಬಲ್ತಿದ್ದೆ, ಅದಕ್ಕೋಸ್ಕರ ನಾನೊಂದು 8ರಿಂದ 10 ವಿಜಲ್ ಹಾಕ್ಸ್ಕೊಳ್ತೇನೆ. ಇದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದರೆ ಮಾತ್ರ ಅದು ರುಚಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ. ಅದರ ಒಂದು ರಸ ಏನಿರುತ್ತೆ ಅದು ಆ ಒಂದು ಮಸಾಲೆಗಾಗಲಿ ಹಾಗೆ ಆ ಮಟನ್ ಒಂದು ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಒಂದು 10 ವಿಜಲ್ ಓಡಿಸ್ಕೊಳ್ತಾ ಇದ್ದೀನಿ. ಈಗ ಕಾಯಿ ಮಸಾಲೆ ಕೂಡ ನೀಟಾಗಿ ನುಣ್ಣಾಗಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ನೆಕ್ಸ್ಟು ನಾವು ಸಾಂಬಾರು ಪುಡಿ ಮತ್ತು ಟೊಮೆಟೊ ಎರಡನ್ನೂ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಟೊಮೆಟೊ ಹಾಕ್ಕೊಂಡಿದ್ದೀನಿ, ನಾನು ಒಂದು ಹಾಕ್ಕೊಂಡಿದ್ದೀನಿ, ಮತ್ತು ಮನೆ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀರು ಹಾಕ್ಕೊಂಡು ನುಣ್ಣಾಗಿ ರುಬ್ಕೋಬೇಕು. ಇದು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಪೇಸ್ಟ್ ಮಾಡೋದ್ರಿಂದ ಸ್ವಲ್ಪ ನೀರಲ್ಲಿ ನೆಂದಷ್ಟು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ತರಿ ಇದ್ದರೆ ಪೌಡರು ನುಣ್ಣಗೆ ಪೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ವಿಜಲ್ ಬರ್ತಾ ಇದೆ. ಇದೇ ರೀತಿ 10 ವಿಜಲ್ ನಾವು ಹೊಡ್ಸ್ಕೋಬೇಕಾಗುತ್ತೆ. ಇವಾಗಿದು 10 ವಿಜಲ್ ಆಗಿದೆ. ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದು ಮೇಕೆ ಮಟನ್ದು ಇದು ಮೆದುಳು, ಇದು ಬ್ರೈನ್ ಬಂದು ನಾನು ಬೇರೆ ರೀತಿಯೇ ಮಾಡ್ತೀನಿ, ಬಟ್ ಇವಾಗ ಮಾಡಿ ತೋರ್ಸೋಕ್ಕಾಗೋದಿಲ್ಲ, ಟೈಮ್ ಇಲ್ಲ. ಸೊ ಇನ್ನೊಂದು ನೆಕ್ಸ್ಟ್ ಟೈಮ್ ನಾವು ತಂದಾಗ ಖಂಡಿತವಾಗಿಯೂ ಇದ್ರದ್ದು ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ನೆಕ್ಸ್ಟ್ ಸಾಂಬಾರಿಗೆ ಹಾಕಲಿಕ್ಕೆ ಇಲ್ಲಿ ಒಂದು ಬಿಳಿ ಬಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನು ಆ್ಯಡ್ ಮಾಡಿ ಇದನ್ನು ನೀಟಾಗಿ ಒಂದು ಸಮೋಸ ರೀತಿ ಒಂದು ಟೈ ಮಾಡಿ ನಾವು ಸಾಂಬಾರು ಒಳಗಡೆ ಡೈರೆಕ್ಟಾಗಿ ಹಾಕಿ ಬೇಯಿಸ್ಕೊಳ್ತೀವಿ. ನೀವು ಯಾವ ಬೇರೆ ಕಲರ್ ಬಟ್ಟೆ ಅಂತೂ ದಯವಿಟ್ಟು ಯೂಸ್ ಮಾಡಬೇಡಿ. ಪ್ಯೂರ್ ವೈಟ್ ಕಲರ್ ಬಟ್ಟೆ ಮಾತ್ರ ನೀಟಾಗಿ 2-3 ಬಾರಿ ವಾಶ್ ಮಾಡಿ ನೀವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಅದು ಬೇರೆ ಕಲರ್ ಬಟ್ಟೆಗಳನ್ನ ಯೂಸ್ ಮಾಡಿದ್ರೆ ಅದು ಬಣ್ಣ ಬಿಡುತ್ತೆ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು, ನಾನು ಈ ರೀತಿಯಾಗಿ ಇದನ್ನು ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಮಸಾಲೆ ಎಲ್ಲ ಹಾಕಿ ಲಾಸ್ಟಲ್ಲಿ ನಾನು ಇದನ್ನು ಸಾಂಬಾರು ಒಳಗಡೆ ಹಾಕ್ತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ, ಥಿಕ್ನೆಸ್ ಇದೆ. ಇದೇ ರೀತಿ ಸೂಪ್ನ ಕುಡಿಬೋದು. ಇದು ನಾನು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ತೀನಿ. ಅಂದರೆ ಮೊದಲನೇದಾಗಿ ನಾನು ಮನೆಯದು ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರದ ಪುಡಿ ಮತ್ತು ಟೊಮೆಟೊ ಏನು ಆಡಿಸಿಟ್ಕೊಂಡಿದ್ದೆ ಆ ಪೇಸ್ಟ್ನ ಇದರಲ್ಲಿ ಆ್ಯಡ್ ಮಾಡಿ ಅದನ್ನೊಂದು 5 ನಿಮಿಷನಾದರೂ ಬೇಯಿಸ್ಕೊಬೇಕು. ಮಟನ್ ಬೆಂದಿದೆ, ತೋರಿಸ್ತೀನಿ ನಿಮಗೆ ಹೇಗೆ ಬೆಂದಿದೆ ಅಂತ ಹೇಳಿ. ಫ್ರೆಂಡ್ಸ್, ಈ ಥರ ಕಿತ್ತರೆ ಈ ಥರ ಬರಬೇಕು, ಸಾಫ್ಟಾಗಿ ಇರಬೇಕು ಈ ಥರ. ನಾನಿಲ್ಲಿ ಖಾರದ ಪುಡಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ಲಾಸ್ಟಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಬೇಯ್ತಾ. ನಿಮಗೆ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿನೇ ಬೇಕು ಅಂದರೆ ಈ ಟೈಮ್ನಲ್ಲೂ ಎಣ್ಣೆನ ಆ್ಯಡ್ ಮಾಡಬೇಕು. ಆ್ಯಕ್ಚುಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಮಾತ್ರ ಸಾಂಬಾರುಗಳು ಚೆನ್ನಾಗಿರೋದು. ನಾನು ಈ ಟೈಮ್ನಲ್ಲಿ ಒಂದು 50 ml ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದು ಇವಾಗ ನೀಟಾಗಿ ಒಂದು 5 ನಿಮಿಷಗಳ ಕಾಲ ಈ ಖಾರದಲ್ಲಿ ಬೇಯಬೇಕಾಗುತ್ತೆ. ಯಾಕೆ ಅಂದರೆ ಮಟನ್ಗೆಲ್ಲ ಖಾರ ಎಳ್ಕೊಬೇಕು, ಹಾಗಾದರೆ ಮಾತ್ರ ಅದು ತುಂಬ ರುಚಿಯಾಗಿ ಬರೋದು. ಇವಾಗ ಇದು ಬೆಂದಿದೆ. ನೆಕ್ಸ್ಟು ನಾನು ಕಾಯಿ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿ ಮಸಾಲೆ ಆ್ಯಡ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು. ಆ್ಯಕ್ಚುಲಿ ಮಟನ್ ಸಾಂಬಾರುಗಳೆಲ್ಲ ಮೀಡಿಯಮ್ ಒಂದು ತೆಳುವಲ್ಲಿದ್ದರೆ ಒಳ್ಳೆಯದು, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ತುಂಬ ತೀರ ತೆಳು ಬೇಡ, ತುಂಬ ಗಟ್ಟಿ ಬೇಡ, ಒಂದು ಮಧ್ಯಮವಾದ ತೆಳುನೆಸ್, ಒಂದು ಥಿಕ್ನೆಸ್ ಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಷ್ಟು ಥಿಕ್ನೆಸ್ ಸಾಕು. ಈ ಒಂದು ನೊರೆ ಇದೆಯಲ್ಲ, ಇದು ಕಂಪ್ಲೀಟಾಗಿ ಬೇಯಬೇಕು, ಕಮ್ಮಿ ಆಗಬೇಕು. ಕಮ್ಮಿ ಆದ ತಕ್ಷಣ ಆಯಿಲ್ ಬಿಟ್ಕೊಳ್ಳುತ್ತೆ. ನೆಕ್ಸ್ಟು ಇದ್ರ ಜೊತೆಗೇ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮುಂಚೆನೇ ಉಪ್ಪು ಹಾಕ್ಕೊಂಡಿದ್ದೀನಿ, ಈಗ ನೋಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗೇನೆ ನಾನು ಮೆದುಳನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಈ ರೀತಿಯಾಗಿ ಕ್ಲೋಸ್ ಮಾಡಬೇಕು. ಪೂರ್ತಿಯಾಗಿ ಕ್ಲೋಸ್ ಮಾಡಿದ್ರೆ ಈ ನೊರೆ ಎಲ್ಲ ಆಚೆ ಸುರಿದೋದ್ರೆ ಮಟನ್ ಸಾಂಬಾರು ಟೇಸ್ಟ್ ಬರೋದಿಲ್ಲ. ಅರ್ಧ ಭಾಗದಷ್ಟು, ಒಂದು 1/4 ಭಾಗದಷ್ಟು ಈ ಥರ ಬಿಟ್ಟು ನಾವು ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗುತ್ತೆ. ಮಿನಿಮಮ್ ಇಲ್ಲ ಅಂದರೆ ಒಂದು 5ರಿಂದ 10 ನಿಮಿಷನಾದರೂ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ಇದು ಅರ್ಧ ಭಾಗ ಬೆಂದಿದೆ. ಈ ಟೈಮ್ನಲ್ಲಿ ನಾನು
ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೊಂದು 2-3 ನಿಮಿಷ ಬೇಯಬೇಕು. ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಹೀಗೆ ಇವಾಗ ಇದು ಕಂಪ್ಲೀಟಾಗಿ ಬೆಂದಿದೆ. ನೊರೆ ಕೂಡ ಕಮ್ಮಿ ಆಗಿದೆ, ನೋಡ್ತಾ ಇರ್ಬೋದು. ನೋಡಿ, ಆಯಿಲ್ ಇದರಲ್ಲಿ ಅಷ್ಟು ಬಿಟ್ಕೊಳ್ಳೋದಿಲ್ಲ, ಸ್ವಲ್ಪನೇ ಬಿಟ್ಟಿದೆ ಆಯಿಲು, ನೋಡ್ತಾ ಇರ್ಬೋದು ನೀವು. ಹಾಗೆ ಇದು ಹೇಗೆ ಬೆಂದಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಆ ಥಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸಾಂಬಾರ್ದು ಇಷ್ಟಿದ್ರೆ ಸಾಕು. ಸರ್ವ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು. ನಾನು ಇದನ್ನೊಂದು ಬಟ್ಲಿಗೆ ಹಾಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ರೀತಿಯಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಇದನ್ನು ಯಾವುದಾದ್ರೂ ಕಾಂಬಿನೇಷನ್ಗೆ ತಿನ್ಬೋದು. ಇಡ್ಲಿ, ದೋಸೆ, ರೈಸ್, ಮುದ್ದೆ ಯಾವುದಕ್ಕಾದ್ರೂ ನೀವು ಕಾಂಬಿನೇಷನ್ ಆಗಿ ತಿನ್ಬೋದು. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.